ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಶಿಲಾಗೋಳ ಅನ್ನುವಂಥ ಚಾಪ್ಟರ್ ನಿಂದ ರಾಸಾಯನಿಕ ಶಿಥಿಲೀಕರಣ ಎಂದರೇನು? ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ಸೇರಿ ಶಿಲೆಗಳನ್ನು ಒಡೆಯುವ ಪ್ರಕ್ರಿಯೆ ರಾಸಾಯನಿಕ ಶಿಥಿಲೀಕರಣ. ಈ ಶಿಥಿಲೀಕರಣದಲ್ಲಿ ರಾಸಾಯನಿಕ, ಭೌತಿಕ, ಜೈವಿಕ ಶಿಥಿಲೀಕರಣಗಳಿವೆ ಅಲ್ವಾ? ಸೊ ಇದರ ಒಂದು ವಿಧ ರಾಸಾಯನಿಕ ಶಿಥಿಲೀಕರಣ. ಈ ರಾಸಾಯನಿಕ ಶಿಥಿಲೀಕರಣದಲ್ಲಿ ಮತ್ತೆ 4 ವಿಧ: ಆಕ್ಸಿಡೇಷನ್, ಹೈಡ್ರೇಷನ್, ಸೊಲ್ಯೂಷನ್ ಮತ್ತು ಕಾರ್ಬನೇಷನ್. ಆಕ್ಸಿಡೇಷನ್ ಅಂದ್ರೆ ಏನು ಮಕ್ಕಳೇ? ಸೊ ಮಳೆಯ ನೀರಿನಲ್ಲಿರುವ ಆಕ್ಸಿಜನ್, ಆಮ್ಲಜನಕವು ಕೆಲವು ಖನಿಜಗಳೊಡನೆ ಸೇರಿ ಶಿಲೆಗಳ ಮೇಲೆ ಪ್ರಭಾವ ಬೀರುವಂಥದ್ದು, ಅದು ಆಕ್ಸಿಡೇಷನ್. ಓಕೆನಾ? ಕಾರ್ಬೋನೇಷನ್ ಅಥವಾ ಕಾರ್ಬೋನೇಷನ್ ಅಂತಂದ್ರೇನು? ಮಳೆಯ ನೀರು, ಕಾರ್ಬನ್ ಯುಕ್ತ ಮಳೆಯ ನೀರು ಸುಣ್ಣದ ಕಲ್ಲುಗಳ ಮೇಲೆ ಬಿದ್ದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಉಂಟಾಗುತ್ತೆ, ಇದು ಕಾರ್ಬೋನೇಷನ್. ಹೈಡ್ರೇಷನ್ ಅಂತಂದ್ರೆ ಹೈಡ್ರೋಜನ್ ಯುಕ್ತ ಮಳೆಯ ನೀರು ನೀರನ್ನು ಹೀರಿಕೊಳ್ಳುವುದರಿಂದ ಶಿಲೆಗಳು ಉಬ್ಬುವುದು, ಕ್ರಮೇಣ ನಶಿಸುವುದೇ ಹೈಡ್ರೇಷನ್. ಓಕೆ, ಅದೇ ರೀತಿ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಅಂತಂದ್ರೆ ಮಳೆಯ ನೀರು ಕೆಲವು ಶಿಲೆಗಳನ್ನ ಕರಗಿಸಿ ಮಾಡುವಂತಹ ಒಂದು ಶಿಥಿಲೀಕರಣ. ಉದಾಹರಣೆ ಜಿಪ್ಸಮ್, ಸಾಲ್ಟ್ ಇತ್ಯಾದಿ, ಉಪ್ಪು, ಫಾಸ್ಫೇಟ್ ಇತ್ಯಾದಿ. ಓಕೆ, ಸೊ ಈ ರೀತಿ ರಾಸಾಯನಿಕ ಶಿಥಿಲೀಕರಣದಲ್ಲಿ 4 ಪ್ರಕಾರಗಳಿವೆ ಮಕ್ಕಳೇ. ಓಕೆ, ಸೊ ಇಲ್ಲಿ ನಾನು ಅಂಡರ್ಲೈನ್ ಮಾಡಿರ್ತೀನಿ, ಅದರ ಬಗೆಗಳನ್ನು ಕೂಡ ನೀವು ಬರೀಬೇಕು ಮತ್ತು ಕಾರ್ಬನೇಷನ್. ಓಕೆನಾ? ಥ್ಯಾಂಕ್ ಯು.